ಸೂರ್ಯ ನ್ಯೂಸ್ಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ಸರ್, ಇವತ್ತೇನು ಜನವರಿ 3ನೇ ತಾರೀಕು ಭಾರತ ದೇಶ ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಬಳ್ಳಾರಿ ಮಹಾನಗರ ಪಾಲಿಕೆ ವತಿಯಿಂದ, ಬಳ್ಳಾರಿ ಜಿಲ್ಲಾಡಳಿತ ವತಿಯಿಂದ ಮತ್ತು ಕರ್ನಾಟಕ ಸರ್ಕಾರದ ಏನು ಹಳೆ ತಾಲೂಕು ಆಫೀಸ್ ಮುಂಭಾಗದಲ್ಲಿರ್ತಕ್ಕಂಥ ವೃತ್ತಕ್ಕೆ ಸಾವಿತ್ರಿಬಾಯಿ ಫುಲೆಯನ್ನು ನಾಮಕರಣ ಮಾಡಿರೋದಕ್ಕೆ ನಾವು ಎಲ್ಲರೂ ಅಭಿಮಾನಿಗಳು ಹರ್ಷ ವ್ಯಕ್ತಪಡಿಸ್ತಾ ಇದ್ವಿ. ಇವತ್ತು ಅವರು ಹುಟ್ಟುಹಬ್ಬ ಅಂಗವಾಗಿ ಇವತ್ತು ಮಾತೆತ್ರೆ ತಾಲೂಕು ಆಫೀಸ್ ಅಂತ ಇದ್ರು. ಇನ್ಮೇಲೆ ನಾಳೆಯಿಂದಲೇ ಇವತ್ತಿಂದನೇ ಸಾವಿತ್ರಿಬಾಯಿ ಫುಲೆ ವೃತ್ತ ಅಂತೇಳಿ ನಾವೆಲ್ಲರೂ ಇವತ್ತು ಮಹಾನಗರ ಪಾಲಿಕೆಯವರಿಗೆ ಮತ್ತು ಜಿಲ್ಲಾಡಳಿತ ವತಿಗೆ ಜಿಲ್ಲಾಡಳಿತಕ್ಕೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ಈ ದೇಶದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಅಕ್ಷರದ ಅಭ್ಯಾಸವನ್ನ ಕಲಿಸಿರ್ತಕ್ಕಂಥ ಶ್ರೀಮಂತ ಮಹಿಳೆ ಇವತ್ತು ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನದ ಅಂಗವಾಗಿ ಇವತ್ತು ನಾಮಕರಣ ವೃತ್ತವನ್ನ ಮಾಡಿರ್ತಕ್ಕಂಥ ಇವತ್ತು ಒಂದು ಐತಿಹಾಸಿಕ ದಿನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಆ ಒಂದು ಕಾರಣಕ್ಕೆ ಬೆಳಗ್ಗೆ ನಾವು ಈಗಾಗಲೇ ಫೋಟೋ ಇಟ್ಟು ಪೂಜೆ ಮಾಡಿ ಈ ವೃತ್ತಕ್ಕೆ ಈ ಸರ್ಕಲ್ಗೆ ಸಾವಿತ್ರಿಬಾಯಿ ಫುಲೆ ಅವರ ಪೋಸ್ಟರನ್ನ ಅಂಟಿಸಿ ಇವತ್ತು ನಾವೆಲ್ಲರೂ ಇಡೀ ಅವರ ಅಭಿಮಾನಿಗಳು ಇವತ್ತು ಹರ್ಷ ವ್ಯಕ್ತಪಡಿಸ್ತಾ ಇದ್ದೀವಿ. ಬಳ್ಳಾರಿ ನಗರದ ಸಮಸ್ತ ಶೋಷಿತರು ಮತ್ತೆ ಸಮಸ್ತ ಮಹಿಳೆಯರು, ಯಾವುದೇ ಜಾತಿ ಇರಲಿ ಎಲ್ಲ ಜಾತಿಯ ಮಹಿಳೆಯರು ಹರ್ಷ ಪಡ್ತಕ್ಕಂಥ ದಿವಸ ಇದು. ಯಾಕೆಂತಂದರೆ ಇವತ್ತು ಜನವರಿ 3, 1931ರಲ್ಲಿ ಜನಿಸಿ ಮಾತೆ 1831ರಲ್ಲಿ ಜನಿಸಿ ಈ ದೇಶದ ಶೋಷಿತರಿಗೆ, ಈ ದೇಶದ ಮಹಿಳೆಯರಿಗೆ ಯಾವುದೇ ಜಾತಿ ನೋಡದೇನೆ ಮೊಟ್ಟ ಮೊದಲಿಗೆ ಶಾಲೆಯನ್ನು ತೆರೆದು ಅಕ್ಷರದ ಬೀಜವನ್ನು ಈ ದೇಶದ ಮಹಿಳೆಯರ ಎದೆಯಲ್ಲಿ ಬಿತ್ತಿರ್ತಕ್ಕಂಥ ನಮ್ಮ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನದಂದು ಈ ಸರ್ಕಲನ್ನು, ಈ ವೃತ್ತವನ್ನು ಅನಾವರಣ ಮಾಡಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಹೆಮ್ಮೆ ಪಡ್ತಕ್ಕಂಥ. ಆಯ್ಕೆ ಮಾಡಿದ್ರು ಅಂತ ಅನ್ಸುತ್ತೆ. ಯಾಕಂತಂದ್ರೆ ಇಲ್ಲಿ ಮಹಿಳಾ ಕಾಲೇಜ್ ಇರೋದ್ರಿಂದ, ಮಹಿಳಾ ಶಾಲೆ ಮಹಿಳಾ ಪ್ರೌಢಶಾಲೆ ಇರೋದ್ರಿಂದ ಇಲ್ಲಿ ಎಲ್ಲ ರಸ್ತೆಗಳು ಇಲ್ಲಿ ಕಲಿಯೋದ್ರಿಂದ ಹೃದಯ ಭಾಗ ಆಗಿರೋದ್ರಿಂದ ಇಲ್ಲಿ ಈ ಸರ್ಕಲ್ಗೆ, ಈ ವೃತ್ತಕ್ಕೆ ಅಕ್ಷರದವ್ವ ಮಾತೆ ಸಾವಿತ್ರಿಬಾಯಿ ಅವರ ಫುಲೆ ಅವರ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹರ್ಷದಾಯಕವಾದ ವಿಚಾರ. ಈ ಕಾರಣಕ್ಕಾಗಿ ಜಿಲ್ಲಾಡಳಿತ ಮತ್ತು ನಗರ ಪಾಲಿಕೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ. ಬಳ್ಳಾರಿ ಸಾವಿತ್ರಿಬಾಯಿ ಫುಲೆಯ ಅಭಿಮಾನಿಗಳು ಮತ್ತು ಅವರ ಮಕ್ಕಳಂತಂದ್ರೆ ತಪ್ಪಾಗಲಾರದು. ಈ ದಿನ ನಾವು ಅವರ ಜಯಂತಿಯ ಅಂಗವಾಗಿ ಮಹಾನಗರ ಪಾಲಿಕೆ ಏನು ಸಾಮಾನ್ಯ ಸಭೆ ತೀರ್ಮಾನದಂತೆ ಮಹಾನಗರ ಪಾಲಿಕೆ ತೀರ್ಮಾನ ತೆಗೆದುಕೊಂಡಿದೆ. ವೃತ್ತವನ್ನು ಸಾವಿತ್ರಿಬಾಯಿ ಫುಲೆ ವೃತ್ತವನ್ನು ಮಾಡಬೇಕಂತೇಳಿ ನಮ್ಮ ಮಹಾನಗರ ಪಾಲಿಕೆಯ ಮೇಯರು ಮತ್ತು ಉಪಮೇಯರು ಮತ್ತು ಸರ್ವ ಸದಸ್ಯರು ಕೂಡ ಅವರ ತೀರ್ಮಾನದಂತೆ ಇವತ್ತು ಅವರ ಜಯಂತಿ ಅಂಗವಾಗಿ ಇಲ್ಲಿ ದುರ್ಗಪ್ಪಣ್ಣ ಇರ್ಬೋದು, ವಂಕರಪ್ಪ ಇರ್ಬೋದು, ಪಾಟೀಲ್ ಇರ್ಬೋದು, ಗಂಗಾಧರನ್ ಇರ್ಬೋದು, ಇಲ್ಲಿ ಸಮಸ್ತ ಇವತ್ತೆಲ್ಲ ಅಭಿಮಾನಿಗಳು ಸೇರಿಬಿಟ್ಟು ಇವತ್ತು ಮುಂಚಿತವಾಗಿ ನಾವೊಂದು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ವಿ. ಕಾರಣ ಇಷ್ಟೇ, ನಾವು ಅವರ ಮಹಾನಗರ ಪಾಲಿಕೆಯಲ್ಲಿ ಎಲ್ಲರ ಪರವಾಗಿ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸಕ್ಕೆ ಬಯಸಲಿ. ನಮ್ಮ ಶಾಸಕರು ಇರ್ಬೋದು, ಉಸ್ತುವಾರಿ ಸಚಿವರು ಇರ್ಬೋದು ಮತ್ತು ಗ್ರಾಮಾಂತರ ಶಾಸಕರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಇವತ್ತು ಇದಕ್ಕೆ ಕಾರಣೀಭೂತರಾಗಿರೋ ಅದೇ ರಾಜ್ಯ ಸರ್ಕಾರಕ್ಕೂ ಮತ್ತು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರುಗಳು ಈ ಸಂದರ್ಭದಲ್ಲಿ ನಾವು ತುಂಬುವುದಾದ ಅಭಿನಂದನೆ ಹೇಳೋದಕ್ಕೆ ನಾವು ಬಯಸ್ತಾ ಇದ್ದೀವಿ. ಇದು ಸೂರ್ಯ ನ್ಯೂಸ್ ಕನ್ನಡ.